ಅದರಿಂದ ಭಗವಂತನ ಅರಿವು ಜ್ಞಾನ ಅನ್ನೋದು ಎಷ್ಟು ದೊಡ್ಡದು. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತ ಎರಡು ಮಾರ್ಗಗಳನ್ನು ಹೇಳ್ತಾರೆ. ಅದು ಜ್ಞಾನ ಮಾರ್ಗಿಗಳು ಕರ್ಮ ಮಾರ್ಗಿಗಳು ಅಂತ ಹಾಗಾದ್ರೆ ಎರಡು ಮಾರ್ಗ ಹೇಗೆ ಹೇಳಿದ್ರು ಶಾಸ್ತ್ರದಲ್ಲಿ? ಈಗ ಈ ಕರ್ಮ ಉಪಯೋಗ ಇಲ್ಲ ಅಂತ ಆಯ್ತಲ್ಲ. ಜ್ಞಾನದಿಂದಲೇ ಕರ್ಮ ಇಲ್ಲವೇ ಇಲ್ಲ, ಕರ್ಮದಿಂದ ಏನೂ ಉಪಯೋಗ ಇಲ್ಲ. ಹಾಗಾದ್ರೆ ಕರ್ಮ ಮಾರ್ಗ ಅನ್ನೋದು ಬಿಟ್ಬಿಡೋಣ, ಜ್ಞಾನ ಮಾರ್ಗ ಹಾಗೆಲ್ಲ. ಕರ್ಮ ಮಾರ್ಗ ಜ್ಞಾನ ಮಾರ್ಗ ಅಂದ್ರೆ ಏನು ಅಂತ ನಮಗೆ ಅರ್ಥ ಆದರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಕರ್ಮ ಮಾರ್ಗ ಜ್ಞಾನ ಮಾರ್ಗ ಅಂದ್ರೆ ಇದು ಇದು ಇಂಡಿಯಾ ಕರ್ಮಭೂಮಿ, ಅಮೆರಿಕ ಭೋಗಭೂಮಿ ಅಂತ ಹೇಳಿದ ಹಾಗೆ. ಯಾರಿಗಾದ್ರೂ ಇಂಡಿಯಾ ಕರ್ಮಭೂಮಿ, ಅಮೆರಿಕ ಭೋಗಭೂಮಿ ಏನು ಅಂತ ಅರ್ಥ ಆಯ್ತಾ? ಇದು ಕರ್ಮಭೂಮಿ ಅಂದ್ರೆ ಇಲ್ಲೇ ಕರ್ಮ ಮಾಡಬೇಕು, ಅಮೆರಿಕದಲ್ಲಿ ಹೋಗಿ ಕರ್ಮ ಮಾಡಬಾರದು ಅಂತ ಹೇಳಿದರು. ಇದು ಕರ್ಮಭೂಮಿ, ಅಲ್ಲಿ ಕರ್ಮ ಮಾಡಿದ್ರೆ ವ್ಯರ್ಥ ಅಂತ. ಅಮೆರಿಕದಲ್ಲಿ ಹೋಗಿ ಯಾರಾದ್ರೂ ಗಾಯತ್ರಿ ಜಪ ಮಾಡಿದರೆ ಹೊರವೇ ಬರುವುದಿಲ್ಲ ಅಂತ ಹೇಳ್ತಾರೆ. ಇದು 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 ಇದರದೇ ಗೊತ್ತಾಯಿದೆ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತಂದ್ರೆ, ಜ್ಞಾನ ಮಾರ್ಗ ಅಂದ್ರೆ ಕರ್ಮ ಇಲ್ಲದ ಜ್ಞಾನ ಅಂತ ಅರ್ಥ ಅಲ್ಲ. ಕರ್ಮ ಮಾರ್ಗ ಅಂದ್ರೆ ಜ್ಞಾನ ಇಲ್ಲದ ಕರ್ಮ ಅಂತ ಅರ್ಥ ಇಟ್ಟುಕೊಂಡ್ರೆ ಅಲ್ಲಿ ತೊಂದರೆ ಆಗೋದು. ಜ್ಞಾನ ಮಾರ್ಗಿಗಳು ಅಂದ್ರೆ ಅವ್ರಿಗೆ ಕರ್ಮ ಇಲ್ಲ, ಬರೇ ಜ್ಞಾನ. ಕರ್ಮ ಮಾರ್ಗ ಬರೇ ಪ್ರಾರಬ್ಧ ಕರ್ಮ ಮಾಡೋದು, ಬೆಳಗಿನ ಸಂಜೆ ತನಕ ಚಂಡಿ ಬಟ್ಟೆ ಉಡೋದು ಮಾಡೋದು, ಜ್ಞಾನ ಇಲ್ಲ. ಇದು ಅಲ್ಲ, ಹಾಗಲ್ಲ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂದ್ರೆ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತಂದ್ರೆ ಜ್ಞಾನ ಪ್ರಧಾನವಾದ ಮಾರ್ಗ, ಕರ್ಮ ಪ್ರಧಾನವಾದ ಮಾರ್ಗ ಅಂತ ಹೊರತು ಕರ್ಮ ಇಲ್ಲದ ಜ್ಞಾನ ಮಾರ್ಗ ಅಂತ ಒಂದಿಲ್ಲ, ಜ್ಞಾನ ಇಲ್ಲದ ಕರ್ಮ ಮಾರ್ಗ ಅಂತ ಒಂದಿಲ್ಲ. ಅದರಿಂದ ಕರ್ಮ ಮಾರ್ಗಿಗಳಿಗೂ ಜ್ಞಾನ ಬೇಕು, ಜ್ಞಾನ ಮಾರ್ಗಿಗಳಿಗೂ ಕರ್ಮ ಬೇಕು. ಆದರೆ ಅವರಿಗೆ ಕರ್ಮಕ್ಕಿಂತ ಜ್ಞಾನದಲ್ಲಿ ಒತ್ತು ಹೆಚ್ಚು, ಇವರಿಗೆ ಜ್ಞಾನಕ್ಕಿಂತ ಕರ್ಮದಲ್ಲಿ ಒತ್ತು ಹೆಚ್ಚು. ಕರ್ಮಠರು, ಇಷ್ಟೇ ವ್ಯತ್ಯಾಸ. ಅದರಿಂದ ಜ್ಞಾನ ಇಲ್ಲದ ಕರ್ಮ ಏನ್ರಿ? ಜ್ಞಾನ ಇಲ್ಲದವನು ಕರ್ಮ ಆದ್ರೆ ಏನ್ ಮಾಡ್ತಾನೆ? ಏನೇನೋ ಮಾಡ್ತಾನೆ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗುತ್ತೆ. ಅದು ಕರ್ಮ ಆಗೋದು ಹೇಗೆ? ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತ. ಗಣಪತಿ ಮಾಡ್ಲಿಕ್ಕೆ ಹೋದ, ಹನುಮಂತ ಆಯ್ತದು. ಯಾಕಂದ್ರೆ ಅವ್ನು ಗೊತ್ತಿಲ್ಲ, ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಇದ್ದವನು ಮಾಡೋದಾದ್ರೆ ಹೆಂಗೆ? ಅದರಿಂದ ಕರ್ಮ ಮಾರ್ಗ ಅಂದರೆ ತಿಳಿದು ಮಾಡುವುದು. ಜ್ಞಾನ ಮಾರ್ಗದಲ್ಲಿಯೂ ಕರ್ಮ ಇದೆ, ಕರ್ಮ ಮಾರ್ಗದಲ್ಲಿಯೂ ಜ್ಞಾನ ಇದೆ. ಆದರೆ ಯಾವುದು ಹೆಚ್ಚು ಪರ್ಸೆಂಟೇಜು? ಜ್ಞಾನ ಮಾರ್ಗಿಗಳ ಜ್ಞಾನ 75%, ಕರ್ಮ 25%. ಕರ್ಮ ಮಾರ್ಗಿಗಳಿಗೆ ಜ್ಞಾನ 25%, ಕರ್ಮ 75% ಅಷ್ಟೇ. ಆ ಪರ್ಸೆಂಟೇಜ್ ಅಥವಾ 75 ನಾನು ಸುಮ್ಮನೆ ಹೇಳಿದ್ದು. 50%ಗಿಂತ ಹೆಚ್ಚು ಜ್ಞಾನ ಇದ್ದು 50%ಗಿಂತ ಕಮ್ಮಿ ಕರ್ಮ ಇದ್ದವರು ಜ್ಞಾನ ಮಾರ್ಗಿಗಳು. 50%ಗಿಂತ ಮೇಲೆ ಕರ್ಮ, ಜ್ಞಾನ 50% ಕಮ್ಮಿ ಇದ್ದವರು ಕರ್ಮ ಮಾರ್ಗಗಳು. ಹೀಗೆ ಯಾವುದು ಪ್ರಧಾನ ಅಂತದಲ್ಲಿ ಇಂಪಾರ್ಟೆಂಟ್ ಯಾವುದು. ಇವಾಗ ಹಾಗಾದ್ರೆ ಅದೇ ರೀತಿ ಆಯ್ತು. ಈಗ ಇಂಡಿಯಾ ಭಾರತ ಕರ್ಮಭೂಮಿ, ವಿದೇಶ ಅನ್ನೋದು ಭೋಗಭೂಮಿ ಅಂದ್ರೂ ಅಷ್ಟೇ. ಕರ್ಮಭೂಮಿ ಅಂದ್ರೆ ಕರ್ಮ ಪ್ರಧಾನ ಭೂಮಿ ಅಂತ ಅರ್ಥ. ಅದು ಭೋಗಭೂಮಿ ಅಂದ್ರೆ ಭೋಗ ಪ್ರಧಾನ ಭೂಮಿ ಅಂತ. ಅದನ್ನ ಇಲ್ಲಿ ಕರ್ಮಭೂಮಿಯಲ್ಲಿಯೂ ಭೋಗ ಇದೆ, ಭೋಗಭೂಮಿಯಲ್ಲಿಯೂ ಕರ್ಮ ಇದೆ. ಹಾಗೆ ಜ್ಞಾನ ಮಾರ್ಗದಲ್ಲಿಯೂ ಕರ್ಮ ಇದೆ, ಕರ್ಮ ಮಾರ್ಗದಲ್ಲಿಯೂ ಜ್ಞಾನ ಇದೆಯೋ ಹಾಗೆಯೇ ಕರ್ಮಭೂಮಿಯಲ್ಲಿ ಭೋಗ ಇದೆ. ಇಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ತುಂಬುವುದಿಲ್ಲೇನು? ಇಲ್ಲಿ ಏನಾದ್ರು ಭೋಗ ಮಾಡಿದ್ರೆ ಸುಖ ಆಗುವುದಿಲ್ಲೇನು? ಇನ್ನು ಕರ್ಮಭೂಮಿ ಅಲ್ವಾ, ಹೇಗಾಗತ್ತೆ? ಅಲ್ಲಿ ಕರ್ಮ ಮಾಡಿದ್ರೆ ಫಲವೇ ಇಲ್ಲ, ಅದು ಇಲ್ಲಿ ಭೋಗ ಮಾಡಿದ್ರೆ ಫಲ ಹೇಗೆ ಸಿಗುತ್ತೆ? ಅದು ಉಂಟ್ರಿ, ಇದು ಭೋಗ ಉಂಟು, ಕರ್ಮ ಉಂಟು. ಹಾಗೆ ಅಲ್ಲಿಯೂ ಕೂಡ ಅದು ಭೋಗ ಪ್ರಧಾನವಾದ ಕರ್ಮಭೂಮಿ, ಇದು ಕರ್ಮ ಪ್ರಧಾನವಾದ ಭೋಗಭೂಮಿ ಅಷ್ಟೇ. ಇಲ್ಲಿ ಕರ್ಮಕ್ಕೆ ಒತ್ತು ಜಾಸ್ತಿ. ಯಾವಾಗ ಇಲ್ಲಿಯೂ ಕೂಡ ಎಲ್ಲ ಕಡೆ ಒಂದೇ ರೀತಿಯೋ? ನೀವು ಬದರಿಗೆ ಹೋಗಿ ಕರ್ಮ ಮಾಡಿದರೆ, ಕಾಶಿಗೆ ಹೋಗಿ ಕರ್ಮ ಮಾಡಿದರೆ, ಎಲ್ಲ ಉಡುಪಿಗೆ ಹೋಗಿ ತಿರುಪತಿಗೆ ಹೋಗಿ ಯಾಕೆ ಪುಣ್ಯ ಕರ್ಮ ಮಾಡೋದು? ಇಲ್ಲೇ ಮಾಡ್ಬೋದಲ್ಲ ನಂದ್ಯಾಲದಲ್ಲೇ? ಅಲ್ಲ, ಅದು ಕರ್ಮಭೂಮಿಯಲ್ಲಿಯೂ ಪುನಃ ಅಲ್ಲಿ ಸ್ಪೆಷಲ್ ಉಂಟು ಅಂತ ಅಷ್ಟೇ. ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಕರ್ಮಕ್ಕೆ ಬೇಕಾದ ಒಳ್ಳೆಯ ವಿಬ್ರೇಷನ್. ಭಾರತದಲ್ಲಿಯೂ ಬೇರೆ ಬೇರೆ ಕರ್ಮಭೂಮಿಗಳಿವೆ, ಪುಣ್ಯಕ್ಷೇತ್ರಗಳು, ಅಲ್ಲಿ ಇನ್ನೂ ಹೆಚ್ಚು ಪುಣ್ಯ. ಹೊರತು ಬೇರೆ ಕಡೆ ಪುಣ್ಯ ಇಲ್ಲ ಅಂತಲ್ಲ. ಅದನ್ನ ಒಬ್ಬ ಅಮೆರಿಕಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಹೋಗಿ ಅಲ್ಲಿ ಗಾಯತ್ರಿ ಮಾಡಿದ ಅಂತ ಇಟ್ಕೊಳ್ಳಿ, ದಂಡ ಆಯ್ತ್ರಿ ಅಮೆರಿಕಾದ್ರೆ ಗಾಯತ್ರಿ ದಂಡ ಆಗೋದಿಲ್ಲ. ಅದು ಅಲ್ಲಿ ಗಾಯತ್ರಿ ಮಾಡಿದ್ರೆ ಅದರ ಫಲ ಉಂಟೇ ಉಂಟು. ಆದರೆ ಇಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ವಾತಾವರಣ, ಕರ್ಮ ಪ್ರಧಾನ ಭೂಮಿ ಇದು. ಇಲ್ಲಿ ವಿಶೇಷ ಫಲ ಇಲ್ಲಿ ಮಾಡುವುದು. ಹೇಗೆ ಏಕಾದಶಿ ದಿವಸ, ದ್ವಾದಶಿ ದಿವಸ, ಗ್ರಹಣ ಕಾಲ, ವಿಶೇಷ ದಿನ ಅಂತ ಹೇಳ್ತಾರಲ್ಲ, ಹಾಗೆ ವಿಶೇಷ ಸ್ಥಳಗಳು, ವಿಶೇಷ ದಿವಸಗಳು. ಹೊರತು ಉಳಿದ ದಿವಸವೂ ಉಳಿದ ಸ್ಥಳಗಳು ಕೂಡ ಕರ್ಮಕ್ಕೆ ಅದು ಯೋಗ್ಯವಾದವುಗಳೇ, ಅಯೋಗ್ಯ ಏನೂ ಅಲ್ಲ. ಆ ದೃಷ್ಟಿಯಿಂದ ಕರ್ಮ ಮತ್ತು ಜ್ಞಾನ ನಾವು ಹೇಗೆ ಜ್ಞಾನ ಮತ್ತು ಕರ್ಮಗಳನ್ನು ಸಮನ್ವಯ ಮಾಡಿ ತಿಳ್ಕೋಬೇಕು. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂದರೆ ಎರಡೂ ಎಲ್ಲರಿಗೂ ಎರಡೂ ಬೇಕು. ಜ್ಞಾನ ಮಾರ್ಗವನ್ನು ಬಿಟ್ಟು ಕರ್ಮ ಮಾರ್ಗ ಇಲ್ಲ, ಕರ್ಮ ಮಾರ್ಗ ಅದನ್ನ ಇದನ್ನು ಕೃಷ್ಣ ಹೇಳಿದ ನೋಡಿ. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಸಾಂಖ್ಯ ಅಂದ್ರೆ ಜ್ಞಾನದ ದಾರಿ, ಯೋಗ ಅಂದ್ರೆ ಕರ್ಮದ ದಾರಿ. ಸಾಂಖ್ಯವನ್ನು ಯೋಗವನ್ನು ಎರಡು ಬೇರೆ ಬೇರೆ ದಾರಿಗಳಲ್ಲ, ಅದು ಒಂದೇ ದಾರಿ ಅಂತ ಯಾರು ತಿಳಿದನೋ ಅವನು ತಿಳಿದವನು ಅಂತ. ಅದನ್ನ ಜ್ಞಾನದ ಮಾರ್ಗ ಕರ್ಮದ ಮಾರ್ಗ ಅಂತ ಬರೇ ಜ್ಞಾನ ಬರೇ ಕರ್ಮ ಅಂತ ಒಂದು ಮಾರ್ಗವೇ ಇಲ್ಲ, ಎರಡೂ ಇದೆ. ಕೆಲವರಿಗೆ ಅದರಲ್ಲಿ ಒತ್ತು ಜಾಸ್ತಿ, ಕೆಲವರಿಗೆ ಇದರಲ್ಲಿ ಒತ್ತು ಜಾಸ್ತಿ ಅಷ್ಟೇ. ಅದು ಅವರವರ ಸ್ವಭಾವ, ಪ್ರಕೃತಿಗೆ ಸಂಬಂಧಪಟ್ಟು. ಇಷ್ಟು ಹೇಳಿ ಈ ಜ್ಞಾನದ ಮಹತ್ವವನ್ನು ಹೇಳ್ತಕ್ಕಂಥ ಶ್ಲೋಕ ಇದು.
ಕರ್ಮ ಮತ್ತು ಜ್ಞಾನ ಅದಕ್ಕೆ ಯಾವ ಸ್ಥಾನ ಕೊಡಬೇಕು ನಾವು ನಮ್ಮ ಸಾಧನೆಯಲ್ಲಿ? ಕರ್ಮದ ಸ್ಥಾನ ಏನು, ಜ್ಞಾನದ ಸ್ಥಾನ ಏನು?